ನಿಮ್ಮ ಮನೆಯಲ್ಲಿ ಗಂಗಾಜಲ ಇದ್ದರೆ ಎಂದಿಗೂ ಈ 6 ತಪ್ಪುಗಳನ್ನು ಮಾಡಬಾರದು. ಗಂಗಾಜಲ ಪವಿತ್ರವಾಗಿದ್ದು ದೈವಿಕ ಗುಣಗಳನ್ನು ಹೊಂದಿದೆ. ಪಾಪಗಳನ್ನು ತೊಳೆಯುವ ಸಾಮರ್ಥ್ಯ ಕೂಡ ಗಂಗಾಜಲಕ್ಕಿದೆ. ಇಹಲೋಕ ತ್ಯಜಿಸುವ ಮುನ್ನ ಬಾಯಿಯಲ್ಲಿ ಗಂಗಾಜಲ ಹಾಕುವ ಪದ್ಧತಿ ಕೂಡ ಭಾರತದಲ್ಲಿದೆ. ಹೀಗಾಗಿ ಅನೇಕರು ಮನೆಗಳಲ್ಲಿ ಗಂಗಾಜಲ ಇಟ್ಟುಕೊಂಡಿರುತ್ತಾರೆ. ಗಂಗಾಜಲ ಮನೆಯಲ್ಲಿದ್ದರೆ ಅದರ ಪರಿಶುದ್ಧತೆ ಕಾಪಾಡುವುದು ಮುಖ್ಯವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ತಾಮಸಿಕ ಆಹಾರ ವಿಶೇಷವಾಗಿ ಮಾಂಸಾಹಾರವನ್ನು ಗಂಗಾಜಲ ಇಡುವ ಸ್ಥಳದಿಂದ ದೂರವಿಡಬೇಕು. ಗಂಗಾಜಲ ಇಟ್ಟಿರುವ ಕೋಣೆಯಲ್ಲಿ ಮಾಂಸಾಹಾರವನ್ನು ತಿನ್ನಬಾರದು. ಮಾಂಸಾಹಾರದಿಂದಾಗಿ ಗಂಗಾಜಲದ ಪಾವಿತ್ರ್ಯತೆಗೆ ಧಕ್ಕೆಯಾಗಲಿದೆ. ಇತ್ತೀಚೆಗೆ ಪ್ಲಾಸ್ಟಿಕ್ ಬಳಕೆ ಸಾಮಾನ್ಯವಾಗಿದೆ. ಎಲ್ಲೇ ಪ್ರಯಾಣ ಬೆಳೆಸಿದರೂ ಪ್ಲಾಸ್ಟಿಕ್ ಬಾಟಲ್ ಜೊತೆಗಿರುತ್ತದೆ. ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಗಂಗಾಜಲ ಇಡಬಾರದು. ಇದರಿಂದ ತುಂಬಾ ದಿನ ಗಂಗಾಜಲ ಸಂಗ್ರಹಿಸಿ ಇಡಲು ಆಗುವುದಿಲ್ಲ. ಪ್ಲಾಸ್ಟಿಕ್ನಲ್ಲಿನ ರಾಸಾಯನಿಕ ಸೇರಿ ಗಂಗಾಜಲ ವಾಸನೆ ಆಗಿಬಿಡುತ್ತದೆ. ಗಂಗಾಜಲವನ್ನು ತಾಮ್ರ, ಬೆಳ್ಳಿ ಅಥವಾ ಗಾಜಿನ ಬಾಟಲಿಗಳಲ್ಲಿ ಸಂಗ್ರಹಿಸಿ. ಈ ಪೈಕಿ ತಾಮ್ರ ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ನೀರಿನ ಪ್ರಯೋಜನಗಳನ್ನು ಸುಧಾರಿಸುತ್ತದೆ ಎಂದು ನಂಬಲಾಗಿದೆ. ಗಂಗಾಜಲವನ್ನು ಕೊಳಕು ಅಂದರೆ ತೊಳೆಯದ ಕೈಗಳಿಂದ ಮುಟ್ಟಬೇಡಿ. ಕೊಳಕು ಕೈಗಳಿಂದ ಗಂಗಾಜಲ ಮುಟ್ಟುವುದು ಅದರ ಶುದ್ಧತೆಗೆ ಅಗೌರವ ತೋರಿದಂತೆ. ಅಶುದ್ಧ ಕೈಗಳಿಂದ ಗಂಗಾಜಲ ಮುಟ್ಟುವುದರಿಂದ ಅದಕ್ಕೆ ಕಲ್ಮಶಗಳು ಸೇರಬಹುದು. ಗಂಗಾಜಲವನ್ನು ಸರಿಯಾದ ಸ್ಥಳದಲ್ಲಿ ಇಡುವುದು ಸಹ ಮುಖ್ಯವಾಗಿದೆ. ಶೌಚಾಲಯ ಅಥವಾ ಮಲಗುವ ಕೋಣೆಗಳ ಬಳಿ ಇಡಬಾರದು. ಗಂಗೆ ಹರಿವು ಮತ್ತು ಶಕ್ತಿಗೆ ಹೆಸರುವಾಸಿಯಾಗಿದೆ. ಒಂದೇ ಕಡೆ ಇಡಬಾರದು ಅಥವಾ ಸಂಗ್ರಹಿಸಬಾರದು. ಒಂದೇ ಕಡೆ ಸಂಗ್ರಹಿಸಿದರೆ ಗಂಗಾಜಲದಲ್ಲಿ ಪಾಚಿ ಅಥವಾ ಶಿಲೀಂಧ್ರ ಕಾಣಿಸಿಕೊಳ್ಳಬಹುದು. ಇದರಿಂದ ಗಂಗಾಜಲದ ಶುದ್ಧತೆಯ ಮೇಲೆ ಪರಿಣಾಮ ಬೀರುತ್ತದೆ. ಯಾವುದೇ ಉದ್ದೇಶವಿಲ್ಲದೆ ಗಂಗಾಜಲವನ್ನು ಕುಡಿಯುವುದು ಅಥವಾ ಮನೆಯ ಸುತ್ತಲೂ ಸಿಂಪಡಿಸುವುದನ್ನು ಮಾಡಬಾರದು. ನೀರನ್ನು ಕುಡಿಯುವಂತೆ ಗಂಗಾಜಲವನ್ನು ಕುಡಿಯಬಾರದು.